ನಮಸ್ಕಾರ. ಯಾರ್ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ನೋಟಿಫಿಕೇಷನ್ ಎಲ್ಲ ಬರ್ತಾ ಇರುತ್ತೆ. ನನ್ನ ವೀಡಿಯೋಸ್ ಎಲ್ಲ ನೀವು ವಾಚ್ ಮಾಡ್ಬೋದು. ಓಕೆ, ಇವತ್ತು ಆಗಸ್ಟ್ ತಿಂಗಳ ಶ್ರಾವಣ ಮಾಸದ ರೀಡಿಂಗ್ ಆಗಿರುತ್ತೆ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸ್ಯುನೇಟ್ ಆದರೆ ಕಂಪ್ಲೀಟ್ ವಾಚ್ ಮಾಡಿ, ರೆಸ್ಯುನೇಟ್ ಆಗಲಿಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ನಿಮಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು ಅಂದರೆ ಇಲ್ಲಿ ವಾಟ್ಸಪ್ ಕಾಲ್ ಮಾತ್ರ ಇರುತ್ತೆ, ವಾಟ್ಸಪ್ ಮೆಸೇಜ್ ಮಾತ್ರ ಇರುತ್ತೆ. ನೀವು ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ. ಓಕೆ, ಈ ಒಂದು ಆಗಸ್ಟ್ ತಿಂಗಳಲ್ಲಿ ಶ್ರಾವಣ ಮಾಸ ಮಹತ್ವವಾದ ದಿನ ಅಂತಲೇ ಹೇಳ್ಬೋದು. ಈ ಒಂದು ತಿಂಗಳಲ್ಲಿ ನಿಮಗೆ ಏನು ಒಂದು ಮೆಸೇಜ್ ಬರ್ತಿದೆ ಅಂದರೆ, ಎಲ್ಲ ದೇವರುಗಳನ್ನು ನಾವು ಈ ಒಂದು ಮಾಸದಲ್ಲಿ ಪೂಜೆ ಮಾಡ್ತೀವಿ. ತುಂಬ ಶ್ರೇಷ್ಠವಾದ ಮಾಸ ಅಂತಲೂ ಕೂಡ ನಾವು ಈ ಮಾಸವನ್ನು ಕರಿತೀವಿ. ಹಾಗಾಗಿ ಈ ಒಂದು ಆಗಸ್ಟ್ ತಿಂಗಳ ಶ್ರಾವಣ ಮಾಸದಲ್ಲಿ ಎಲ್ಲ ದೇವರುಗಳ ಆಶೀರ್ವಾದ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ನೀವು ನಂಬಿರೋ ಅಂತಹ ದೇವರಾಗಿರ್ಬೋದು, ಯೂನಿವರ್ಸ್ ಆಗಿರ್ಬೋದು, ಆಗಸ್ಟ್ ತಿಂಗಳು ಶ್ರಾವಣ ಮಾಸದಲ್ಲಿ ಏನೇನೆಲ್ಲ ಮೆಸೇಜ್ ಕೊಡ್ತಾ ಇದೆ ಅನ್ನೋದು ಇಲ್ಲಿ ನೋಡೋಣ. ಓಕೆ, ಈ ಒಂದು ಎನರ್ಜಿನ ನೀವು ರಿಸೀವ್ ಮಾಡೋಕ್ಕೆ ನನ್ನ ಕಮೆಂಟಲ್ಲಿ ತಿಳಿಸ್ತೀರಾ. ಥ್ಯಾಂಕ್ ಯು 1111 ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಓಕೆ, ಪಾಸಿಟಿವಿಂದ ಈ ಒಂದು ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಯೂನಿವರ್ಸ್. ಓಕೆ, ಏನು ರೀಡಿಂಗ್ ಬರುತ್ತೆ ಇಲ್ಲಿ ನೋಡೋಣ. ಕ್ವೀನ್ ಆಫ್ ವ್ಯಾಂಡ್ಸ್. ಓಕೆ, ಆಗಸ್ಟ್ ತಿಂಗಳ ಶ್ರಾವಣ ಮಾಸದಲ್ಲಿ ಬರುವಂತಹ ಮೆಸೇಜ್ ಇದಾಗಿರುತ್ತೆ. ಏನೇನೆಲ್ಲ ಮೆಸೇಜ್ ಬರ್ತಾ ಇದೆ ಈ ಮಾಸದಲ್ಲಿ ಅನ್ನೋದು ನೋಡೋಣ. ಖಂಡಿತ ದೈವಶಕ್ತಿ ತುಂಬಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿಯಲ್ಲಿ ಕಾಣ್ತಾ ಇದೆ, ಕ್ಲಾರಿಟಿ ಗೊತ್ತಾಗ್ತಾ ಇದೆ. ದೇವರ ಆಶೀರ್ವಾದ ಅಂತೂ ಎಲ್ಲರ ಮೇಲೂ ಇದ್ದೇ ಇರುತ್ತೆ. ಓಕೆ, ಶ್ರಾವಣ ಮಾಸದ ವಿಶೇಷವಾದ ಮೆಸೇಜ್ ಇದಾಗಿರುತ್ತೆ. ಇಲ್ಲಿ ನೀವು ಈ ಒಂದು ರೀಡಿಂಗ್ ನೋಡ್ತಾ ಇದ್ದರೆ ದೇವರ ಶಕ್ತಿ ತುಂಬಾ ಇದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ನೀವು ದೇವರನ್ನ ಯಾವುದೋ ಒಂದು ಶಕ್ತಿಯನ್ನು ನಂಬಿದ್ದೀರಾ. ಆ ಶಕ್ತಿಯಿಂದ ನಿಮಗೆ ತುಂಬಾ ಒಳ್ಳೆಯದಾಗುವಂಥ ಸಮಯ ಇವಾಗ ಬಂದಿದೆ ಅನ್ನೋದು ಈ ಒಂದು ಕ್ಲಾರಿಟಿ ನೋಡಿದ್ರೆ ಗೊತ್ತಾಗುತ್ತೆ. ಶ್ರಾವಣ ಮಾಸದಲ್ಲಿ ನಿಮ್ಮೊಳಗಿನ ಒಂದು ಆತ್ಮವಿಶ್ವಾಸ ಹೆಚ್ಚಾಗುವಂಥ ಸಮಯ ಇದಾಗಿರುತ್ತೆ. ಇಷ್ಟು ದಿನ ನೀವು ಯಾವುದೋ ಒಂದು ವಿಚಾರ, ನಿಮ್ಮ ಶಕ್ತಿಯನ್ನು ಕಡಿಮೆ ಮಾಡಿಕೊಂಡಿದ್ರಿ. ಆದರೆ ಇನ್ನು ಮುಂದೆ ನೀವು ನಿಮ್ಮ ಸಾಮರ್ಥ್ಯವನ್ನು ಹೊರಗಡೆ ತೆಗೆಯುವಂಥ ಸಮಯ ಬಂದಿದೆ. ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಂಡು ನಿಮ್ಮ ಹೆಜ್ಜೆ ಮುಂದೆ ಇಡುವ ಒಂದು ದಾರಿ ಸಿಕ್ಕಿದೆ. ಅದು ದೇವರಿಂದ, ನೀವು ನಂಬುವಂತಹ ದೇವರಿಂದ ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಇದು ಏಸ್ ಆಫ್ ಕಪ್ಸ್ ತುಂಬ ಸುಂದರವಾದ ಕಾರ್ಡ್ ಅಂತಲೇ ಹೇಳ್ಬೋದು. ನಿಮ್ಮ ಜೀವನದಲ್ಲಿ ಭಾವನೆ ಆಗಿರ್ಬೋದು, ಹೊಸ ಸಂತೋಷ, ಮನಸ್ಸಿಗೆ ನೆಮ್ಮದಿ ಮತ್ತು ದೇವರ ಆಶೀರ್ವಾದ, ಒಂದು ಹೊಸ ಆರಂಭವನ್ನು ಸೂಚಿಸುವಂಥ ಕಾರ್ಡ್ ಆಗಿರುತ್ತೆ. ಇದು ಒಂದು ಹೊಸ, ಯಾರಾದರೂ ಮನಸ್ಸಿಗೆ ನೋವು ಇಟ್ಕೊಂಡಿದ್ರೆ ಈ ನೋವು ನಿಧಾನವಾಗಿ ಕಡಿಮೆಯಾಗುತ್ತೆ. ಮನಸ್ಸು ಹಗುರವಾಗುವ ಸಮಯ ಇದಾಗಿರುತ್ತೆ ಈ ಒಂದು ಆಗಸ್ಟ್ ತಿಂಗಳು ಅನ್ನೋದು ಇಲ್ಲಿ ಕ್ಲಾರಿಟಿ ಕಾಣ್ತಾ ಇದೆ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂಥ ಸಮಯ ನಿಮ್ಮದಾಗಿರುತ್ತೆ. ಅಂದರೆ ಎಲ್ಲವನ್ನು ಒಂದೇ ಸಮಯದಲ್ಲಿ ಯೋಚಿಸ್ತಾ ಇದ್ದೀರಾ, ನಿಮ್ಮ ಮನಸ್ಸನ್ನು ಒತ್ತಡಕ್ಕೆ ಒಳಪಡಿಸಿದ್ದೀರಾ. ಅಂದರೆ ಒಂಥರ ತುಂಬಾ ನೀವು ಟೆನ್ಷನ್ನು, ಸ್ಟ್ರೆಸ್ಸು ಇದರಲ್ಲೆಲ್ಲ ಇರೋ ಹಾಗೆ ಕಾಣ್ತಾ ಇದೆ. ಈ ಒಂದು ಶ್ರಾವಣ ಮಾಸದ ಪೂಜೆ ಮತ್ತು ಧ್ಯಾನ, ಇದರಿಂದ ಪ್ರಾರ್ಥನೆಗಳನ್ನು ಮಾಡಿದ್ರೆ ನಿಮ್ಮ ಮನಸ್ಸಿಗೆ ತುಂಬ ಒಂದು ಕ್ಲಾರಿಟಿ ಸಿಗೋವಂಥ ಸಮಯ ಇದಾಗಿರುತ್ತೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬರ್ತಾ ಇದೆ. ಒಂದು ಹಣಕಾಸಿನ ವಿಚಾರದ ಬಗ್ಗೆ ಹೇಳೋದಾದರೆ, ನಿಮ್ಮ ಹಣಕಾಸಿನ ಬಗ್ಗೆ ಜಾಗೃತರಾಗಿರಿ. ನಿಮ್ಮ ಹಣವನ್ನು ಅಗತ್ಯವಾಗಿ ಖರ್ಚು ಮಾಡಬೇಡಿ. ನಿಮ್ಮ ಬಳಿ
ಇರುವುದನ್ನು ಕಾಪಾಡಿಕೊಳ್ಳಿ ಅನ್ನೋದು ಯೂನಿವರ್ಸ್ ಮೆಸೇಜ್ ಆಗಿರುತ್ತೆ. ಅದೇ ಸಮಯದಲ್ಲಿ ಒಂದಷ್ಟು ನಿಮಗೆ ಯಾವುದೋ ಒಂದು ಹಳೆಯ ಭಯ ನಿಮ್ಮ ಜೀವನದಲ್ಲಿ ಕಾಣಿಸ್ಕೊಳ್ತಾ ಇದೆ. ಯಾವನ್ನ ಮನಸ್ಸಿನಲ್ಲಿ ಹಿಡಿದಿಟ್ಕೊಂಡಿದ್ದೀರಾ ಅದನ್ನು ಹೊರಗಡೆ ಬಿಟ್ಬಿಡಿ. ನಿಮ್ಮ ಮನಸ್ಸನ್ನು ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ನಿಮ್ಮ ಜವಾಬ್ದಾರಿಯನ್ನು ನೀವೇ ತಗೊಳ್ಬೇಕಾಗುತ್ತೆ. ಹಾಗಾಗಿ ಇದು ಬಹಳ ದೊಡ್ಡ ಕ್ಲೋಸರ್ ಕಾರ್ಡ್ ಅಂತಲೇ ಹೇಳ್ಬೋದು. ಅಂದರೆ ದ ವರ್ಲ್ಡ್ ಕಾರ್ಡ್ ಅಂತ. ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ನಡೆಯುತ್ತಿದ್ದ ಒಂದು ಸೈಕಲ್ ಮುಗಿದು ಮತ್ತೆ ಹೊಸ ಹಂತಕ್ಕೆ ಬರೋ ಅಂಥ ಸಮಯ ಇದಾಗಿದೆ. ಒಂದು ಒಳ್ಳೆ ಅಧ್ಯಯನಕ್ಕೆ ಶುರು ಮಾಡ್ತಾ ಇದ್ದೀರಾ. ನೀವು ಬಹಳ ದಿನಗಳಿಂದ ಕಾಯುತ್ತಿದ್ದ ಒಂದು ವಿಚಾರ ಸಂಪೂರ್ಣವಾಗಿ ಫಲಿತಾಂಶ ಸಿಗುವಂಥ ಸಮಯ ಬಂದಿದೆ. ರಿಸಲ್ಟ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ತುಂಬ ದಿನದಿಂದ ಕಾಯ್ತಿದ್ರಿ. ಇದು ಒಂದು ಒಳ್ಳೆ ಮೆಸೇಜ್ ಆಗಿರುತ್ತೆ. ಮುಂದೆ ಎಷ್ಟೋ ವಿಚಾರಗಳು ಅವಕಾಶಗಳು ನಿಮ್ಮ ಮುಂದೆ ಬರ್ತಾ ಇದೆ. ಆದರೆ ಅದನ್ನು ನೀವು ಗಮನಿಸ್ತೀರ. ನನಗೆ ಏನೂ ಗೊತ್ತಿಲ್ಲ ಅನ್ನೋ ಥರ ಇರ್ತೀರ. ಯೂನಿವರ್ಸ್ ನಿಮಗೆ ಒಂದು ಹೊಸ ಅವಕಾಶ ಕೊಡ್ತಿದ್ದಾರೆ. ಅಂದರೆ ನಿಮ್ಮನ್ನು ನೀವು ಗುರುತಿಸ್ಕೊಳ್ಳಿ. ಇದು ಒಂದು ಒಳ್ಳೆಯ ಸಮಯ ಅನ್ನೋದು ಯೂನಿವರ್ಸಿಂದ ಮೆಸೇಜ್ ಆಗಿದೆ. ಟೆಂಪ್ರೆನ್ಸ್ ಕಾರ್ಡ್ ಅಂದರೆ ನೋಡಿ, ಇದು ದೇವರ ಬಗ್ಗೆ ಮಾತಾಡೋ ಅಂಥ ಕಾರ್ಡ್ ಇದಾಗಿರುತ್ತೆ. ಎಲ್ಲವೂ ತಕ್ಷಣ ಆಗಬೇಕು ಅಂತ ಆತರ ಪಡಬೇಡ. ನಿಮ್ಮ ಜೀವನದಲ್ಲಿ ನಡೆಯಬೇಕಾದದ್ದು ಸರಿಯಾದ ಸಮಯದಲ್ಲಿ ಖಂಡಿತವಾಗ್ಲೂ ನಡೆಯುತ್ತೆ. ನಿಮ್ಮ ಜೀವನದಲ್ಲಿ ಬ್ಯಾಲೆನ್ಸ್ ಬರುತ್ತೆ. ಮನಸ್ಸು, ಸಂಬಂಧ, ಹಣಕಾಸು ಎಲ್ಲವೂ ಕೂಡ ಬರುತ್ತೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅನ್ನೋದು ದೇವರ ಆಶೀರ್ವಾದ ಆಗಿರುತ್ತೆ. ನಾನು ಫಸ್ಟೇ ಹೇಳಿದೆ, ಇಲ್ಲಿ ದೇವರ ಆಶೀರ್ವಾದ ನಿಮಗೆ ತುಂಬಾ ಇದೆ. ಯಾರ್ಯಾರು ಈ ರೀಡಿಂಗ್ ನೋಡ್ತಿದ್ದೀರಾ, ನಿಮಗೆ ಖಂಡಿತವಾಗ್ಲೂ ದೇವರ ಆಶೀರ್ವಾದ ತುಂಬಾ ಇದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ನೀವು ಯಾರ್ಯಾರೆಲ್ಲ ನಂಬ್ತಾ ಇದ್ದೀರಾ ಅವ್ರಿಗೆ ದೇವರ ಆಶೀರ್ವಾದ ಅಂತೂ ತುಂಬಾ ಇದೆ ಅನ್ನೋದು ಇಲ್ಲಿ ಕಾಣ್ತಾ ಇದೆ. ಇದು ಕುಟುಂಬದಲ್ಲಿ ಆಶೀರ್ವಾದ ಮತ್ತು ಆರ್ಥಿಕ ಸ್ಥಿರತೆ, ಮನೆ ಕುಟುಂಬದಲ್ಲಿ ಸಂತೋಷ, ದೀರ್ಘಕಾಲದ ಭದ್ರತೆ ಕಾರ್ಡು ಇದಾಗಿರುತ್ತೆ. ಶ್ರಾವಣ ಮಾಸದಲ್ಲಿ ಕುಟುಂಬದವರೊಂದಿಗೆ ದೇವರ ಪೂಜೆ ಮಾಡುವುದು, ಹಿರಿಯರ ಆಶೀರ್ವಾದ ಪಡೆಯುವುದು ನಿಮಗೆ ಬಹಳ ಪಾಸಿಟಿವ್ ಎನರ್ಜಿ ಕೊಡೋ ಅಂಥದ್ದು. ಹಾಗಾಗಿ ನೀವು ರೀಡಿಂಗ್ನ ನೋಡ್ತಾ ಇದ್ದೀರಾ, ದೇವರನ್ನು ಪೂಜೆ ಮಾಡಿ ಹಿರಿಯರ ಆಶೀರ್ವಾದ ಪಡೆದ್ರೆ ಖಂಡಿತವಾಗ್ಲೂ ನಿಮಗೆ ಒಂದು ಸುಖ, ಶಾಂತಿ, ನೆಮ್ಮದಿ ಸಿಗೋವಂಥ ಸಮಯ ಇದಾಗಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಬಂದಿದೆ. ಹಾಗಾಗಿ ಈ ಶ್ರಾವಣ ಮಾಸ ನಿಮ್ಮ ಜೀವನದಲ್ಲಿ ಕ್ಲೋಸರ್, ಹೀಲಿಂಗ್, ಹೊಸ ಆರಂಭ, ಕುಟುಂಬದ ಸಂತೋಷ, ಸ್ಥಿರತೆಯನ್ನು ತರುವ ಮಾಸವಾಗಿದೆ ಅನ್ನೋದು ಇಲ್ಲಿ ಕ್ಲಾರಿಟಿ ಆಗಿದೆ. ಹಾಗಾಗಿ ಈ ಒಂದು ರೀಡಿಂಗ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.